ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಕರ್ನಾಟಕದ TET 2018ಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ಅಧಿಸೂಚನೆಯನ್ನು ಬಿಡುಗಡೆಗೊಳಿಸಿದೆ ಸ್ನೇಹಿತರೆ. ಏನು ಅಧಿಕೃತ ವೆಬ್ಸೈಟ್ ಇದೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ. ಸೊ ಆ ಅಧಿಕೃತ ವೆಬ್ಸೈಟಲ್ಲಿ ಇದೀಗ ಮೊದಲನೇ ಲಿಂಕ್ ಇಲ್ಲಿ ಕಾಣ್ತಾ ಇದೆ, KRTET 2008 ನೋಟಿಫಿಕೇಶನ್ ಅಂತ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಅಧಿಕೃತ ವೆಬ್ಸೈಟ್ನ ಪ್ರಕಾರ ಈ ಸದ್ಯಕ್ಕೆ ಮಾತ್ರ ನಾವು ತಿಳ್ಕೊಳ್ಬೋದು, ಯಾಕಂದರೆ ಈ ಹಿಂದೆ ಕೂಡ KRTETಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ಲಿಂಕನ್ನು ಈ ಇಲಾಖೆ ಪ್ರಕಟಿಸಿತ್ತು. ಆದರೆ ಕೆಲವು ದಿನಗಳ ನಂತರ ಆ ಲಿಂಕನ್ನು ಅವರು ತೆಗೆದು ಹಾಕಿದ್ರು. ಸೊ ಪುನಃ ಈಗ ಏನು ಮಾಡಿದ್ದಾರೆ ಅಂದರೆ ಒಂದು ಲಿಂಕನ್ನು ಬಿಟ್ಟಿದ್ದಾರೆ ಮತ್ತು ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯೊಂದಿಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಮಾಹಿತಿ ಪ್ರಕಾರ ನಾವು ತಿಳ್ಕೊಳ್ಬೇಕಾಗಿದೆ ಏನಂತಂದರೆ, ಮುಂದಿನ ತಿಂಗಳು ಅಂದರೆ ಡಿಸೆಂಬರ್ 5ನೇ ತಾರೀಕಿನಿಂದ TETಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಹಾಗಾಗಿ ಕೊನೆಯ ದಿನಾಂಕವನ್ನು ನಾವು ನೋಡೋದಾದರೆ ಇಲ್ಲಿ ಅವರ ಅಧಿಸೂಚನೆಯಲ್ಲಿ ತಿಳಿಸಿರುವ ಹಾಗೆ ಕೊನೆಯ ದಿನಾಂಕ 25/12/2018, ಪ್ರಾರಂಭ ದಿನಾಂಕ 5/12/2018, ಅದೇ ರೀತಿ ಕೊನೆಯ ದಿನಾಂಕ 25/12/2018. ಯಾರೆಲ್ಲ KRTETಗೆ ವೇಟ್ ಮಾಡ್ತಾಯಿದ್ರು, ಈ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಬೋದಾಗಿದೆ ಸ್ನೇಹಿತರೆ. ಕೆಳಗಿನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹೀಗೆ ಸಂಬಂಧಪಟ್ಟಿರ್ತಕ್ಕಂಥ ಲಿಂಕನ್ನು ನೀಡಿರ್ತೇನೆ ಸ್ನೇಹಿತರೆ. ಅಲ್ಲಿ ಕೂಡ ತಾವು ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ನೀಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಸರ್ಕಾರಿ ಹುದ್ದೆಗಳ ಸಂಪೂರ್ಣ ಮಾಹಿತಿಗಾಗಿ ಉದ್ಯೋಗ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಉದ್ಯೋಗ ಮಾಹಿತಿಯೊಂದಿಗೆ ಶೀಘ್ರದಲ್ಲಿ ಭೇಟಿ ಹೋಗುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.